ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಅವರ ಒಂದು ಮನಸ್ಸಿನ ಭಾವನೆ ನಿಮಗೋಸ್ಕರ ಏನಿದೆ, ಅವರ ಒಂದು ಆಲೋಚನೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಓಕೆ, ಸೊ ಗಾಯ್ಸ್, ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ ವೇಸ್ಟ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಸಂಡೇ ನಾನು ಟ್ಯಾರೋ ಕೋರ್ಸಸ್, ವೆಬಿನಾರ್ಸ್, ವರ್ಕ್ಶಾಪ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಲಿಮಿಟೆಡ್ ಸೀಟ್ಸ್ ಇದೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗ್ತಾ ಇಲ್ಲ, ಜಾಯ್ನ್ ಆಗಬೇಕು ಅಂದ್ಕೊಳ್ತಿದ್ದೀರಾ ಬಟ್ ಸ್ಟಿಲ್ ಜಾಯ್ನ್ ಆಗೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನಿಮಗೋಸ್ಕರ ಒಂದು ಅವಕಾಶ ಅನ್ನೋದನ್ನು ಪಡ್ಕೊಳ್ಳಿ, ಕೆರಿಯರ್ ಅನ್ನೋದನ್ನು ಬಿಲ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಂಡು ಈ ಒಂದು ಫ್ಲೇಮ್ನೇ ನೋಡ್ತಾ ಇರಿ. ಓಕೆ, ನಿಮ್ಮ ಪರ್ಸನ್ ಅವರ ನೇಮನ್ನು ತಗೊಂಡು 3 ಬಾರಿ ಅವರ ನೇಮನ್ನು ಹೇಳ್ತಾ ಫ್ಲೇಮ್ನ ನೋಡ್ತಾ ಇರಿ. ಸೊ ದಟ್ ಅವರ ಒಂದು ಎನರ್ಜೀಸ್ ನಿಮಗೆ ಕ್ಯಾಚ್ ಆಗುತ್ತೆ ಅಂತ ಹೇಳ್ತಾ, ಸೊ ಯಾವುದೇ ಒಂದು ರೀಡಿಂಗ್ ಅನ್ನೋದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ. ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ, ಯಾವುದು ಆಗೋದಿಲ್ವೋ ಅದನ್ನು ಬಿಟ್ಬಿಡಿ. ಎಲ್ಲವೂ ಫೋರ್ಸ್ಫುಲ್ಲಾಗಿ ಯಾವೊಂದು ಎನರ್ಜೀಸ್ನ, ಯಾವೊಂದು ಪಾಯಿಂಟ್ನ ತೊಗೊಳ್ಳೋ ನೆಸೆಸಿಟಿ ಇಲ್ಲ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಹೇ ಪರಮಪಿತ ಪರಮಾತ್ಮ, ಧನ್ಯವಾದ ಧನ್ಯವಾದ ಧನ್ಯವಾದ. ಓಕೆ, ಆ್ಯಸ್ ನಾವು ಈ ಪರ್ಸನ್ ತುಂಬಾ ಸ್ಯಾಡಲ್ಲಿದ್ದಾರೆ ಅಂತ ಹೇಳ್ಬಹುದು, ತುಂಬ ದುಃಖದಲ್ಲಿದ್ದಾರೆ ಅಂತ ಹೇಳ್ಬೋದು, ದುಃಖ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಮೋಷನ್ಸ್ ತುಂಬ ಬರ್ತಾ ಇದೆ, ಎಮೋಷ್ನಲ್ ಆಗಿ ತುಂಬ ಆಗ್ತಾ ಇದ್ದಾರೆ. ಈ ಕಂಟ್ರೋಲ್ ಆಗ್ತಾ ಇಲ್ಲ ಇವರ ಒಂದು ಎಮೋಷನ್ಸ್, ಒಳಗೊಳಗೆ ಅಳ್ತಾ ಇರೋದು. ಆ್ಯಂಡ್ ಯಾರಿಗೂ ಹೇಳ್ಕೊಳ್ತಾ ಇಲ್ಲ ಭಾವನೆಗಳನ್ನು. ಸ್ಪ್ಲಿಟ್ ಪರ್ಸ್ನಾಲಿಟಿ, ಲೈಕ್ ಮೂಡ್ ಸ್ವಿಂಗ್ಸ್ ಜಾಸ್ತಿ ಕಾಣಿಸ್ತಾ ಇದೆ ಈ ಪರ್ಸನ್ ಜೊತೆಗೆ. ಬಹುಶಃ ಇವ್ರು ನಿಮ್ಮ ಜೊತೆ ಮಾತಾಡ್ತಾ ಇರಬಹುದು ಅಥವಾ ಮಾತಾಡ್ದೇನೂ ಇರಬಹುದು. ಅಥವಾ ಸಮ್ಟೈಮ್ಸ್ ತುಂಬಾ ಒಂದು ಸತಿ ಕನೆಕ್ಟ್ ಆಗ್ತಾರೆ, ಇನ್ನೊಂದು ಸತಿ ದೂರ ಆಗ್ತಾರೆ. ಒಂದು ಸತಿ ಪ್ರೀತಿಯಿಂದ ಮಾತಾಡ್ತಾರೆ, ಒಂದು ಸತಿ ಪ್ರೀತಿನೇ ಇರೋದಿಲ್ಲ. ಮಾತಾಡ್ತಾ ಇದ್ರೆ ಮಾತಾಡ್ತಾ ಇರ್ತಾರೆ, ಗ್ಯಾಪ್ ಕೊಟ್ಟರೆ ಕಂಪ್ಲೀಟಾಗಿ ಗ್ಯಾಪ್ ಕೊಟ್ಬಿಡ್ತಾರೆ. ಆ ರೀತಿ ಎನರ್ಜೀಸ್ ಇದೆ. ವಿ ಲೇಟರ್ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಅಫ್ಕೋರ್ಸ್ ಸಮ್ ಥರ್ಡ್ ಪಾರ್ಟಿ ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ ನನಗೆ. ಥರ್ಡ್ ಪಾರ್ಟಿಯಿಂದಾಗೂ ನೀವೇನಾದರೂ ದೂರ ಆಗಿದ್ದರೆ ಆ ಒಂದು ವಿಚಾರಕ್ಕೂ ಈ ಪರ್ಸನ್ ಗಿಲ್ಟ್ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಸ್ಪಿರಿಚುವಾಲಿಟಿಗೆ ತುಂಬ ಕನೆಕ್ಟ್ ಆಗ್ತಾ ಇದ್ದಾರೆ ಈ ಪರ್ಸನ್ ಅಂತ ಹೇಳ್ಬೋದು. ಸ್ಪಿರಿಚುವಲ್ ಜರ್ನಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಪರ್ಸನ್ ರೀಸೆಂಟಾಗಿ ಮೆಡಿಟೇಷನ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಜಸ್ಟ್ ಬಿಕಾಸ್ ಇವರ ಒಂದು ತಲೆಯಲ್ಲಿ ಏನು ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇದೆ ಅದನ್ನು ಹೋಗಿಸ್ಕೊಳ್ಳೋದಕ್ಕೋಸ್ಕರ ಇವರು ಮೆಡಿಟೇಷನ್ಗೆ ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಮ್ವೇರ್ ಈ ಪರ್ಸನ್ಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ದಟ್ ಲೈಫ್ನ ಎಂಡ್ ಮಾಡಬೇಕು ಅಂತ ಈ ಪರ್ಸನ್ ಯೋಚನೆ ಮಾಡ್ತಾ ಇರೋದು ಸದ್ಯಕ್ಕೆ. ಬಿಕಾಸ್ ಇವರ ಒಂದು ಇದರಲ್ಲಿ ತುಂಬ ನೆಗೆಟಿವ್ ಎನರ್ಜೀಸ್ ಏನಿದೆ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಬಹುದು. ಬಹುಶಃ ಯಾವುದೋ ನೆಗೆಟಿವ್ ಪೀಪಲ್ ಜೊತೆ ಇವ್ರು ಇರಬಹುದು, ಅಥವಾ ಇವ್ರ ಸರೌಂಡಿಂಗ್ ಪೂರ್ತಿ ಇವ್ರನ್ನ ಬ್ರೈನ್ ವಾಶ್ ಮಾಡ್ತಾ ಇರಬಹುದು ವಿತ್ ನೆಗೆಟಿವ್ ವರ್ಡ್ಸ್. ಇವ್ರನ್ನ ಮ್ಯಾನಿಪುಲೇಟ್ ಮಾಡ್ತಾ ಇರಬಹುದು ಬೇರೆ ಒಂದು ವ್ಯಕ್ತಿ ಅಥವಾ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಅಥವಾ ಥರ್ಡ್ ಪರ್ಸನ್. ಆ ಒಂದು ಪರ್ಸನ್ ಇವ್ರನ್ನ ನಿಮ್ಮವರೆಗೂ ತಲುಪೋದಕ್ಕೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಸೊ ದಟ್ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮತ್ತೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ಟಕ್ ಆಗಿದ್ದಾರೆ ಈ ಪರ್ಸನ್. ಆ್ಯಕ್ಟಿವ್ ಇಲ್ಲ. ಆ್ಯಂಡ್ ಸಮ್ ಬ್ಲಾಕೇಜಸ್ ಇವ್ರ ಲೈಫಲ್ಲಿ ನಡೀತಾ ಇದೆ. ಸಮಥಿಂಗ್ ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ ಆ್ಯಂಡ್ ಮಣಿಪುರ ಚಕ್ರನೂ ಕೂಡ ಇಲ್ಲಿ ಬ್ಲಾಕ್ ಕಾಣ್ತಾ ಇದೆ ಅಂತ ಹೇಳಬಹುದು. ಒಂದು ಅವರ ಕ್ಲೆನ್ಸಿಂಗ್ ಅನ್ನೋದಾಗಬೇಕು ಈ ಪರ್ಸನ್ದು. ಅವರ ಕ್ಲೆನ್ಸಿಂಗ್ ಆದರೆ ಎಲ್ಲ ಸರಿ ಹೋಗುತ್ತೆ. ಆ್ಯಕ್ಚುಲಿ ಈ ಪರ್ಸನ್ ನಿಮ್ಮ ಜೊತೆಗೆ ಸ್ಟಿಕ್ ಆನ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವ್ರ ಮಾತಿಗೆ
ಏನು ನಿಮಗೇನು ನಿಮ್ಮ ಜೊತೆ ಇದ್ದ ಒಂದು ರೀತಿಯಲ್ಲಿ ಅಥವಾ ಇದ್ದಂಥ ಸಮಯದಲ್ಲಿ ಏನೆಲ್ಲ ಮಾತುಗಳು ಕೊಟ್ಟಿದ್ರೋ ಅದಕ್ಕೆ ಸ್ಟಿಕ್ ಆನ್ ಆಗಬೇಕು ಅಂತ ಈಗಲೂ ಅನ್ನಿಸ್ತಾ ಇದೆ. ಬಟ್ ಆಗೋಕ್ಕಾಗ್ತಿಲ್ಲ ಅನ್ನೋದು ಸಹ ಅವ್ರಿಗೆಲ್ಲೋ ಒಂದು ಕಡೆ ಬೇಜಾರಿದೆ ಅಂತ ಹೇಳಬಹುದು. ಆ್ಯಂಡ್ ತುಂಬ ಸ್ಟ್ರೆಸ್ ತೊಗೊಳ್ತಾ ಇದ್ದಾರೆ ಈ ಒಂದು ವ್ಯಕ್ತಿ. ಐ ಥಿಂಕ್ ಇಲ್ಲಿ ಟ್ರಯಾಂಗಲ್ ಲವ್ ಸ್ಟೋರೀಸ್ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ನೀವು ನಿಮ್ಮ ಪರ್ಸನ್ನ ಇಷ್ಟಪಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ಬೇರೆದವ್ರನ್ನ ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಪರ್ಸನ್ ಬೇರೆದವ್ರ ಇಷ್ಟಪಡ್ತಿರುವಂಥ ವ್ಯಕ್ತಿ ಅವ್ರು ಇನ್ನೊಬ್ಬರನ್ನ ಇಷ್ಟಪಡ್ತಾ ಇದ್ದಾರೆ. ಈ ರೀತಿ ಒಂದು ಟ್ರಯಾಂಗಲ್ ನಡೀತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಸಮ್ ಪ್ರಾಬ್ಲಮ್ಸ್ ಖಂಡಿತ ಇದೆ ಈ ನಿಮ್ಮ ಒಂದು ಲೈಫಲ್ಲಿ. ಬಹುಶಃ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಬಂದಾಗಿಂದ ತುಂಬಾ ಪ್ರಾಬ್ಲಮ್ಸ್ ಅನ್ನೋದನ್ನು ಫೇಸ್ ಮಾಡ್ತಾ ಇದ್ದೀರಾ. ನಿಮ್ಮ ಕಡೆಯಿಂದ ತುಂಬ ಎಫರ್ಟ್ ಆಗ್ತದೆ. ಅವರ ಎನರ್ಜೀಸ್ ಪ್ರಕಾರ ನೀವು ಇಲ್ಲಿ ತುಂಬ ನಿಮ್ಮ ಎಮೋಷನ್ಸ್ ಏನಿದೆ, ನಿಮ್ಮ ಟೈಮ್ ಏನಿದೆ, ನಿಮ್ಮ ಒಂದು ಪ್ರೀತಿ ಏನಿದೆ ಎಲ್ಲವನ್ನೂ ಈ ಒಂದು ಪರ್ಸನ್ ಮೇಲೆ ತುಂಬ ಇನ್ವೆಸ್ಟ್ ಮಾಡಿದ್ದೀರಾ. ಆ್ಯಂಡ್ ಯು ಆರ್ ನಾಟ್ ರೆಡಿ ನೌ. ಬಿಕಾಸ್ ಈಗ ಮತ್ತೆ ಒಂದಾದರೆ ಅಥವಾ ಮತ್ತೆ ಕನೆಕ್ಟಿವಿಟಿ ಅಂತ ಬಂದ್ರೂ ಸಹ ಮತ್ತೆ ಆ ಒಂದು ಸ್ಟಾರ್ಟಿಂಗಿಂದ ಎಲ್ಲವನ್ನೂ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಯು ಗೈಸ್ ಆರ್ ನಾಟ್ ರೆಡಿ ಟು ಇನ್ವೆಸ್ಟ್. ಸೊ ಈಗ ನಿಮ್ಮ ಒಂದು ಮತ್ತೆ ಅದೇ ಪ್ರೀತಿನಲ್ಲಿ ಮತ್ತೆ ಟೈಮ್ ಇನ್ವೆಸ್ಟ್ ಮಾಡಿ ಎಮೋಷನ್ಸ್ನ ಇನ್ವೆಸ್ಟ್ ಮಾಡೋದು ನಿಮಗೆ ಇಷ್ಟ ಆಗ್ತಾ ಇಲ್ಲ. ಬಿಕಾಸ್ ಆಲ್ರೆಡಿ ಮುಗಿದು ಹೋಗಿರುವಂತಹ ಚಾಪ್ಟರ್ ಅಂತ ನೀವು ಒಂದು ಪಾಯಿಂಟಲ್ಲಿ ಯೋಚನೆ ಮಾಡ್ತಾ ಇರಬಹುದು. ಬಟ್ ದಿಸ್ ಪರ್ಸನ್ ವಾಂಟ್ಸ್ ಅಗೇನ್ ಟು ಕನೆಕ್ಟ್ ವಿತ್ ಯು. ಬಟ್ ದ ಮೇನ್ ಥಿಂಗ್ ಈಸ್ ಥರ್ಡ್ ಪಾರ್ಟಿ ಇದನ್ನು ಅಲೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸಮ್ಟೈಮ್ಸ್ ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ. ಯಾವಾಗ ಅಂದರೆ ನೀವು ಅವ್ರನ್ನೇನಾದರೂ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ರೆ ಅಥವಾ ಕಾಲ್ ಮೆಸೇಜ್ ಮಾಡೋದಕ್ಕೆ ಕಮ್ಮಿ ಮಾಡಿದ್ರೆ ಅವ್ರು ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದಾದಮೇಲೆ ಮತ್ತೆ ಸ್ವಲ್ಪ ದಿನ ಚೆನ್ನಾಗಿ ಮಾತಾಡಿರೋ ಥರ ಮಾತಾಡ್ತಾರೆ. ಅದಾದಮೇಲೆ ಮತ್ತೆ ಇವ್ರು ನಿಮ್ಮಿಂದ ಮತ್ತೆ ನೋ ಕಾಂಟ್ಯಾಕ್ಟ್ ಆಗ್ತಾರೆ, ನೋ ಕಾಂಟ್ಯಾಕ್ಟ್ ಆಗ್ತಾರೆ. ಈ ರೀತಿ ಇದೆ. ಆ್ಯಂಡ್ ಸಮ್ ಎನಿಮೀಸ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ನಿಮ್ಮ ಮತ್ತು ನಿಮ್ಮ ಪರ್ಸನ್ ಲೈಫಲ್ಲಿ ಕೆಲವೊಂದಷ್ಟು ಆಗದೇ ಇರುವಂತಹ ಜನಗಳು ನಿಮಗೆ ತುಂಬ ತೊಂದರೆ ಕೊಡಬೇಕು ಅಂತಲೇ ಅಂದ್ಕೊಳ್ತಾ ಇದ್ದಾರೆ. ಸಮ್ ಪಾಯ್ಸನಿಕ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಾರೆ ಆ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು. ಗೊತ್ತು ಇರ್ಬೋದು, ಬಹುಶಃ ಅವ್ರ ಹಿತಶತ್ರುಗಳು ಇರಬಹುದು ನಿಮಗೆ ಗೊತ್ತು. ಬಟ್ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇವಾಗ ನಿಮ್ಮ ಪರ್ಸನ್ಗೂ ಗೊತ್ತು ಇವರಿಂದ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಬಟ್ ಅವರು ಅದರಿಂದ ಹೊರಗೆ ಬರೋದಕ್ಕೆ ರೆಡಿ ಆಗ್ತಾ ಇಲ್ಲ ಅಥವಾ ಆ್ಯಕ್ಷನ್ಸ್ ತೊಗೊಳೋದಕ್ಕೆ ರೆಡಿ ಆಗ್ತಾ ಇಲ್ಲ. ದಟ್ ಈ ಪರ್ಸನ್ ಎರಡು ದೋಣಿ ಮೇಲೆ ಕಾಲಿಡಬೇಕು ಅಂತ ಈಗ ಈ ಥರ್ಡ್ ಪಾರ್ಟಿಯಿಂದನೂ ಹೊರಗೆ ಬರೋದಕ್ಕೆ ಅವ್ರು ರೆಡಿ ಇಲ್ಲ, ಅಥವಾ ಫ್ಯಾಮಿಲಿನ ಅಪೋಸ್ ಮಾಡ್ಕೊಳ್ಳೋದಕ್ಕೂ ರೆಡಿ ಇಲ್ಲ, ಫ್ಯಾಮಿಲಿ ಜೊತೆ ಮಾತಾಡೋದಕ್ಕೂ ರೆಡಿ ಇಲ್ಲ. ಆ್ಯಂಡ್ ನಿಮ್ಮ ಜೊತೆನೂ ಅವ್ರು ಮಾತಾಡೋದಕ್ಕೂ ರೆಡಿ ಇಲ್ಲ. ನಿಮ್ಮ ಜೊತೆ ಮಾತಾಡೋದಕ್ಕೂ ರೆಡಿ ಇಲ್ಲ, ಫ್ಯಾಮಿಲಿ ಜೊತೆ ಮಾತಾಡೋಕ್ಕೂ ರೆಡಿ ಇಲ್ಲ. ಆ್ಯಂಡ್ ಫ್ಯಾಮಿಲಿನೂ ಬೇಕು, ನೀವು ಬೇಕು, ನಿಮ್ಮನ್ನು ಕೊಡೋದಕ್ಕೆ ರೆಡಿ ಇಲ್ಲ ಅವರು. ಆ್ಯಂಡ್ ನಿಮ್ಮ ಪರ್ಸನ್ ಸ್ಪಿರಿಚುವಲಿ ಕನೆಕ್ಟ್ ಆಗ್ತಿರೋದ್ರಿಂದ ಏಂಜಲ್ ಪ್ರೊಟೆಕ್ಷನ್ಸ್ ಇವ್ರಿಗೆ ತುಂಬ ಜಾಸ್ತಿ ಸಿಗ್ತಾ ಇದೆ. ಬಟ್ ಸ್ಟಿಲ್ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರೋದ್ರಿಂದ ಅದರಿಂದ ಕ್ಲೆನ್ಸ್ ಆಗೋದು ತುಂಬಾ ಟೈಮ್ ತೊಗೊಳುತ್ತೆ, ಹೀಲ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ನೀವು ಸಹ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಇರಬಹುದು. ಬಹುಶಃ ಇಲ್ಲಿ ಕೆಲವರು 555 ಟೆಕ್ನಿಕ್ ಸ್ಟಾರ್ಟ್ ಮಾಡಿರಬಹುದು, ಅಥವಾ 369 ಟೆಕ್ನಿಕ್ ಸ್ಟಾರ್ಟ್ ಮಾಡಿರಬಹುದು, ಅಥವಾ ರೀಸೆಂಟಾಗಿ ನೀವು ಕೆಲವರು ಲಾ ಆಫ್ ಅಟ್ರಾಕ್ಷನ್ ಕಲಿತಾ ಇರಬಹುದು, ಅಥವಾ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ಗಳನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು, ಅಪ್ಲೈ ಮಾಡ್ತಾ ಇರ್ಬೋದು. ಇನ್ನು ಕೆಲವರು ರೇಕಿ ಲೆವೆಲ್ 1 ಅಥವಾ ಲೆವೆಲ್ 2 ಅಥವಾ ರೇಕಿ ಬಿಗಿನರ್ಸ್ ಇರಬಹುದು. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ಸೊ ದಟ್ ಪರ್ಟಿಕ್ಯುಲರಾಗಿ ನಿಮ್ಮ ಪರ್ಸನ್ಗೋಸ್ಕರನೇ ನೀವು ರೇಕಿ ಅನ್ನೋದನ್ನು ಕಲ್ತಿರುವಂಥದ್ದು ಕೆಲವರು ಇಲ್ಲಿದ್ದಾರೆ ಅಂತ ಹೇಳಬಹುದು. ಸ್ಪಿರಿಚುವಾಲಿಟಿ ವೈಸ್ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಅವರ ಎನರ್ಜೀಸ್ ಏನಿದೆ ತುಂಬ ಹೈ ಆಗಿದೆ, ತುಂಬಾ ಪಾಸಿಟಿವ್ ಆಗಿದೆ ಅಂತ ಹೇಳಬಹುದು. ಆ್ಯಂಡ್ ಡೋಂಟ್ ವರಿ, ಈಗ ಏನಿದೆ ನಿಮ್ಮ ಲೈಫ್ ನಡೀತಾ ಇದೆ, ಈಗ ಏನು ಅಬ್ಸ್ಟ್ಯಾಕಲ್ಸ್ ಇದೆ, ಸೂನ್ ಅದೆಲ್ಲವೂ ಕ್ಲಿಯರ್ ಆಗುತ್ತೆ ಮತ್ತು ನಿಮ್ಮ ಒಂದು ರೀಯೂನಿಯನ್ ಆಗುವಂಥ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಜಸ್ಟ್ ಬಿಕಾಸ್ ಈ ಒಂದು ಥರ್ಡ್ ಪಾರ್ಟಿ ರಿಯಾಲಿಟಿ ಏನು, ರಿಯಲ್ ಫೇಸ್ ಏನು ನಿಮ್ಮ ಪರ್ಸನ್ಗೆ ಅರ್ಥ ಆಗಬೇಕು.
ಬಿಕಾಸ್ ನಿಮ್ಮ ಪರ್ಸನ್ ಮ್ಯಾನಿಪುಲೇಟ್ ಆಗ್ತಿರೋದು ಈ ಪರ್ಸನ್ ಕಡೆಯಿಂದ. ಸೊ ಅದು ಆ್ಯಕ್ಚುಲಿ ಅವ್ರಿಗೆ ಗೊತ್ತಾಗಬೇಕು ಸರಿ ತಪ್ಪುಗಳು ಏನು ಅಂತ ನಿಮ್ಮ ಪರ್ಸನ್ನಿಗೆ ಅರ್ಥ ಆಗಬೇಕು. ಅದು ಅರ್ಥ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆ್ಯಂಡ್ ಈ ಪರ್ಸನ್ ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಅಲೋನ್ ಆಗಿರಬೇಕು ಅಂತ ಫೀಲ್ ಮಾಡ್ತಾ ಇರಬಹುದು. ಮುಂಚೆ ಎಲ್ಲ ತುಂಬ ಔಟಿಂಗ್ ಅಂತೆಲ್ಲ ಹೋಗ್ತಾ ಇದ್ರು ಅಥವಾ ತುಂಬಾ ಹೊರಗಡೆ ಎಲ್ಲ ಹೋಗ್ತಾ ಇದ್ರು. ಬಟ್ ನಾವು ಈ ಪರ್ಸನ್ಗೆ ಯಾವ ರೀತಿ ಅಂದರೆ ಜಸ್ಟ್ ಮನೆಯಲ್ಲೇ ಇರಬೇಕು, ಮನೆ ಬಿಟ್ಟು ಬೇರೆ ಪ್ರಪಂಚ ಬೇಡ, ಯಾರ ಜೊತೆ ಮಾತಾಡಿದ್ರೂ ಅಷ್ಟು ಏನು ಪ್ರಯೋಜನ, ಈ ರೀತಿ ಯೋಚನೆಗಳು ಬರ್ತಾ ಇದೆ. ಬಹುಶಃ ಇವರು ಮುಂಚೆ ಎಲ್ಲ ಮನೆಯಲ್ಲಿ ಇರೋದಕ್ಕೆ ಪ್ರಿಫರೆನ್ಸ್ ಕೊಡ್ತಾಯಿದ್ರು. ಬಟ್ ಈಗ ಹೊರಗಡೆನೂ ಹೋಗ್ತಾ ಇರಬಹುದು ಒಂದು, ಅಥವಾ ಮನೇಲೂ ಇರ್ತಾ ಇರಬಹುದು. ಕೆಲವರು ಯಾವ ಪಾಯಿಂಟ್ ಸರಿ ಹೋಗುತ್ತೆ ಅದನ್ನು ತಗೊಳ್ಳಿ. ಬಿಕಾಸ್ ಇಲ್ಲಿ ಕೆಲವ್ರ ಎನರ್ಜೀಸ್ ಪ್ರಕಾರ ತುಂಬಾ ಓಡಾಡ್ತಾ ಇದ್ದಾರೆ. ಜಸ್ಟ್ ಬಿಕಾಸ್ ಆ ಲೋನ್ಲಿನೆಸ್ನ ತಡೆಯೋದಕ್ಕಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಆಚೆ ಜಾಸ್ತಿ ಹೋಗ್ತಾ ಇದ್ದಾರೆ ರೀಸೆಂಟಾಗಿ, ಇತ್ತೀಚೆಗೆ ಅಂತ ಹೇಳಬಹುದು. ಬಹುಶಃ ನಿಮಗೆ ಯಾರದೋ ಒಂದು ಮುಖಾಂತರನೂ ಈ ಒಂದು ಇನ್ಫಾರ್ಮೇಷನ್ಸ್ ನಿಮಗೆ ಗೊತ್ತಿರಬಹುದು. ಆ್ಯಂಡ್ ಆ ಒಂದು ಕಾರಣಕ್ಕೂ ಸಹ ನೀವು ಅಂದ್ಕೊಳ್ತಾ ಇರಬಹುದು, ನೋಡು ನಾನಿಲ್ಲದೇನೂ ಸಹ ಇವರು ಆಚೆ ಎಲ್ಲ ಓಡಾಡ್ತಾ ಇದ್ದಾರೆ, ನನ್ನ ಜೊತೆಗೆಲ್ಲ ಯಾವತ್ತೂ ಬರ್ತಾ ಇರಲಿಲ್ಲ, ಈಗ ನೋಡು ಎಷ್ಟು ಓಡಾಡ್ತಾ ಇದ್ದಾರೆ, ಎಷ್ಟು ಆಚೆ ಕಡೆ ಫ್ರೆಂಡ್ಲಿ ಆಗಿದ್ದಾರೆ, ಖುಷಿಯಾಗಿದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಬಟ್ ಆ್ಯಸ್ ದಿಸ್ ಪರ್ಸನ್ ಲೈಕ್ ಇವರ ಒಂದು ಮನಸ್ಥಿತಿ ಈಗಿರೋ ಪ್ರಕಾರ ಮನೇಲಿದ್ದರೆ ಏನೇನೋ ಆಲೋಚನೆಗಳು ಬರುತ್ತೆ. ಈ ಒಂದು ಲೋನ್ಲಿನೆಸ್ ಏನಿದೆ ಅದನ್ನು ತಡೆಯೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅಲ್ಟರ್ನೇಟ್ ಸೊಲ್ಯೂಷನ್ ಅಂತ ಆಚೆ ಕಡೆ ಹೋಗುವಂಥದ್ದು ಇವ್ರು ಇಟ್ಕೊಂಡಿರಬಹುದು. ಆ್ಯಂಡ್ ಇನ್ನು ಕೆಲವರು ನಿಮ್ಮ ಜೊತೆ ತುಂಬಾ ಆಚೆ ಕಡೆ ಎಲ್ಲ ಓಡಾಡ್ತಾ ಇದ್ರು ಅಂತ ಕಾಣಿಸುತ್ತೆ, ತುಂಬ ಫ್ರೆಂಡ್ಲಿಯಾಗಿ ಹ್ಯಾಪಿಯಾಗಿದ್ರಿ ಅಂತ ಕಾಣಿಸುತ್ತೆ. ಬಟ್ ಈಗ ಆಚೆ ಕಡೆ ಹೋದರು ಅಥವಾ ಎಲ್ಲೇ ಹೋದ್ರೂ ನಿಮ್ಮ ನೆನಪು ಅವ್ರಿಗೆ ಕಾಡ್ತಾ ಇದೆ. ಬಹುಶಃ ನೀವು ಕೋ ವರ್ಕರ್ಸ್ ಆಗಿದ್ರಿ ಅಂತ ಹೇಳ್ಬೋದು, ಅಥವಾ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರಿ, ಅಥವಾ ಒಂದೇ ಏರಿಯಾದಲ್ಲಿ ಮನೆಗಳಿತ್ತು. ಈಗ ರೀಸೆಂಟಾಗಿ ಈ ಪರ್ಸನ್ ಮನೆ ಚೇಂಜ್ ಮಾಡಿರಬಹುದು ನಿಮ್ಮಿಂದ, ಅಥವಾ ಒಂದೇ ಊರಿನವರು ಆಗಿರಬಹುದು ನೀವು. ಬಟ್ ಅದೆಲ್ಲವೂ ನಿಮ್ಮ ಜೊತೆ ಕಳೆದಂತಹ ನೆನಪುಗಳೇನಿದೆ, ಪ್ಲೇಸಸ್ಗಳೇನಿದೆ ಅದು ನೆನಪಾಗುತ್ತೆ ಅನ್ನೋ ಕಾರಣಕ್ಕೆ ಇವರು ಮನೇಲಿ ಇರೋದಕ್ಕೂ ಸಹ ಪ್ರಿಫರ್ ಮಾಡ್ತಾ ಇರಬಹುದು, ಜಸ್ಟ್ ಟು ಬಿ ಲೋನ್ಲಿ. ಆ್ಯಂಡ್ ಈ ಪರ್ಸನ್ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದ್ದಾರೆ, ನನ್ನಿಂದ ಏನೂ ಆಗ್ತಾ ಇಲ್ಲ, ಡಿಪೆಂಡೆನ್ಸಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಬಹುಶಃ ಇವರು ಫಿನಾನ್ಷಿಯಲಿ ಸ್ವಲ್ಪ ಲಾಸಸ್ನ ಪಡ್ಕೊಂಡಿರಬಹುದು, ಲೈಕ್ ಸ್ವಲ್ಪ ಲಾಸಸ್ನ ಫೇಸ್ ಮಾಡ್ತಾ ಇರಬಹುದು ಈ ಪರ್ಸನ್. ರೀಸೆಂಟಾಗಿ ಒಂದು ಡಿಪ್ರೆಷನ್ ಅಥವಾ ಸ್ಟ್ರೆಸ್ಸಿಂದ, ಆ್ಯಂಗ್ಸೈಟಿಯಿಂದ ಈ ಒಂದು ಪರ್ಸನ್ ರೀಸೆಂಟಾಗಿ ಇವರ ಒಂದು ಕೆಲಸ ಏನಿತ್ತು ಅದು ಸ್ವಲ್ಪ ಆಚೆ ಈಚೆಯಾಗಿ ಕೆಲಸ ಹೋಗಿದೆ ಅಂತ ಹೇಳ್ಬಹುದು, ಅಥವಾ ಇವರೇ ಕೆಲಸ ಬಿಟ್ಟಿರಬಹುದು. ಅದೇ ಸೇಮ್ ಆಫೀಸಲ್ಲಿ ನೀವು ಕೆಲಸ ಮಾಡ್ತಿರೋ ಕಾರಣ ಆ ಒಂದು ಕೆಲಸನ ಇವರು ಬಿಟ್ಟಿರಬಹುದು, ಅಥವಾ ನೀವು ಅಲ್ಲಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಹ ಅವ್ರು ಬಿಟ್ಟಿರಬಹುದು. ಕಾನ್ಷಿಯಸ್ ಮೈಂಡಲ್ಲಿ ಈ ಪರ್ಸನ್ ಇಲ್ಲ ಅಂತ ಹೇಳಬಹುದು, ತುಂಬ ಆಬ್ಸೆಂಟ್ ಮೈಂಡ್ ಆಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಆ ರೀತಿ ಫೀಲ್ ಆಗ್ತಾ ಇದ್ದಾರೆ. ಎಲ್ಲೋ ಒಂದು ವಸ್ತುನ ಇಡ್ತಾರೆ, ಇನ್ನೆಲ್ಲೋ ಹುಡುಕ್ತಾರೆ, ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಆ್ಯಂಡ್ ಮತ್ತಿನ್ನೇನೋ ಮಾಡ್ತಿರ್ತಾರೆ. ಏನು ಮಾಡ್ತಾ ಇದ್ದೀನಿ ಅವೇರ್ನೆಸ್ ಅನ್ನೋದು ಈ ಪರ್ಸನ್ಗೆ ಸದ್ಯಕ್ಕಿಲ್ಲ. ಮೈಟ್ ಬಿ ಇವ್ರಿಗೆ ಸ್ವಲ್ಪ ಮೆಂಟಲ್ ಇಲ್ನೆಸ್ ಬರ್ತಾ ಇದೆ ಅಂತ ಹೇಳಬಹುದು. ಬಿಕಾಸ್ ನಿಮ್ಮನ್ನು ಮರೆಯೋದಕ್ಕಾಗ್ತಾ ಇಲ್ಲ, ನಿಮ್ಮಿಂದ ಓವರ್ಕಮ್ ಮಾಡೋದಕ್ಕಾಗ್ತಾ ಇಲ್ಲ, ನಿಮ್ಮಷ್ಟು ಕೂಡ ಸ್ಟ್ರಾಂಗ್ ಇಲ್ಲ ಅಂತ ಅನಿಸುತ್ತೆ. ನಿಮ್ಮಿಬ್ಬರಲ್ಲಿ ಜಾಸ್ತಿ ಸ್ಟ್ರಾಂಗ್ ಅಂದ್ಕೊಂಡ್ರೆ ನೀವೇ ತುಂಬ ಸ್ಟ್ರಾಂಗ್. ನಿಮ್ಮ ಪರ್ಸನ್ ತುಂಬ ಎಮೋಷ್ನಲಿ ಅಟ್ಯಾಚ್ಡ್ ಇರಬಹುದು, ತುಂಬ ಎಮೋಷ್ನಲಿ ಕನೆಕ್ಟೆಡ್ ಇರಬಹುದು ನಿಮ್ಮ ಜೊತೆಗೆ. ಆ ಒಂದು ಕಾರಣಕ್ಕೋಸ್ಕರ ಈ ಪರ್ಸನ್ ತುಂಬಾ ಲೋನ್ಲಿ ಫೀಲ್ ಮಾಡ್ತಾ ಇರೋದು, ಸ್ಟ್ರೆಸ್ ಆಗ್ತಾ ಇರೋದು ಅಂತ ಕಾಣಿಸುತ್ತೆ. ಆ್ಯಂಡ್ ಈ ಪರ್ಸನ್ಗೆ ತುಂಬಾ ಭಯ ಅನ್ನೋದಿದೆ ಅಂತ ಹೇಳಬಹುದು, ಫೋಬಿಯಾ ಅನ್ನೋದಿದೆ ಅಂತ ಹೇಳಬಹುದು. ಬಹುಶಃ ಕತ್ಲು ಕಂಡ್ರೆ ಭಯ ಇರಬಹುದು, ಅಥವಾ ನೀರು ಕಂಡ್ರೆ ಭಯ ಇರಬಹುದು, ಅಥವಾ ಇನ್ಸೆಕ್ಯೂರಿಟೀಸ್ ಅಂತ ಹೇಳ್ಬೋದು, ಒಬ್ಬರೇ ಇರೋದಕ್ಕೆ ಭಯ ಇರ್ಬೋದು, ಲೋನ್ಲಿನೆಸ್ನ ಫೇಸ್ ಮಾಡೋದಕ್ಕೆ ಭಯ ಇರ್ಬೋದು, ಪ್ರಾಬ್ಲಮ್ಸ್ ಅಂದ್ರೇ ಭಯ ಪಡ್ಬೋದು. ಸಮಥಿಂಗ್ ಭಯ ಅನ್ನೋದು ಈ ಪರ್ಸನ್ಗೆ ತುಂಬ ವೀಕ್ ಪಾಯಿಂಟ್ ಆಗಿದೆ. ಆ ಒಂದು ಭಯದ ಕಾರಣ, ಅವರ ಒಂದು ವೀಕ್ ಪಾಯಿಂಟಿಂದಾನೇ ನಿಮ್ಮ ಇಬ್ಬರ ರಿಲೇಷನ್ಶಿಪ್ ಕೂಡ ಇಲ್ಲಿ ಹಾಳಾಗಿದೆ ಅಂತ ಹೇಳಬಹುದು.
ನೀವು ತುಂಬ ಸ್ಟ್ರಾಂಗ್, ನೀವು ತುಂಬ ಧೈರ್ಯವಂತರು. ಬಟ್ ಈ ಪರ್ಸನ್ ಅಷ್ಟು ಸ್ಟ್ರಾಂಗ್ ಇಲ್ಲ, ಎಮೋಷ್ನಲಿ ವೀಕ್ ಇದ್ದಾರೆ. ಆ್ಯಂಡ್ ಆಗೋದಕ್ಕೂ ಮುಂಚೆ ಓವರ್ ಅಸಂಪ್ಷನ್ ಮಾಡ್ತಾರೆ. ಹಾಗಾದರೆ ಹೀಗಾದರೆ ಅಂತಲೇ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಇದ್ಕೊಂಡು ಆಗುತ್ತೆ ಅಂತ ಅದೇ ಅಟ್ರ್ಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಸ್, ಅವರ ಒಂದು ಭಯ, ಯಾವ ಒಂದು ಕಾರಣಕ್ಕೆ ಭಯ ಪಡ್ತಾಯಿದ್ರು ಅದೇ ನಿಜವಾಯಿತು. ಬಹುಶಃ ನಿಮ್ಮನ್ನ ಕಳ್ಕೊಳ್ತೀನಿ ಅನ್ನೋ ಭಯ ತುಂಬ ಕಾಡ್ತಾ ಇತ್ತು. ಎಸ್, ಆ ಭಯದಿಂದನೇ ಅರ್ಧ ನಿಮ್ಮನ್ನ ಕಳ್ಕೊಂಡಿದ್ದು ಆಯಿತು ಅಂತ ಹೇಳಬಹುದು. ಬಟ್ ಸ್ಟಿಲ್ ಈ ಪರ್ಸನ್ಗೆ ಇನ್ನೂ ಅದನ್ನು ಫೇಸ್ ಮಾಡೋದಕ್ಕೆ, ಅದರಿಂದ ಹೊರಗೆ ಬರೋದಕ್ಕೂ ಆಗ್ತಾ ಇಲ್ಲ. ಬಟ್ ಭಯನೂ ಕೂಡ ಇವ್ರಿಗೆ, ಭಯದಿಂದನೂ ಕೂಡ ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ಐ ಥಿಂಕ್ ಈ ಪರ್ಸನ್ಗೆ ಒಂದು ಸಹಾಯ ಅನ್ನೋದು ಬೇಕಾಗಿದೆ, ಒಂದು ಒಳ್ಳೆ ಗೈಡ್ ಅನ್ನೋದು ಬೇಕು, ಸಪೋರ್ಟ್ ಅನ್ನೋದು ಬೇಕು. ಬಟ್ ಇವರ ಒಂದು ಮನಸ್ಸನ್ನು ನಿಮ್ಮನ್ನು ಬಿಟ್ಟರೆ ಇನ್ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೋದು. ನಿಮ್ಮಷ್ಟು ಒಳ್ಳೆ ಫ್ರೆಂಡ್, ಒಳ್ಳೆ ಮೆಂಟರ್ ಅಥವಾ ಒಳ್ಳೆ ಹೀಲರ್ ಯಾರು ಇಲ್ಲಿ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಬಹುಶಃ ಇವರು ಒಂದು ಲೋ ಫೀಲ್ ಆದಾಗ ನಿಮ್ಮ ಜೊತೆ ಮಾತಾಡಿದರೆ ಸಾಕು, ಈ ಪರ್ಸನ್ ತುಂಬಾ ಎನರ್ಜೈಸ್ಡ್ ಆಗ್ತಿದ್ರು ಅಂತ ಕಾಣಿಸುತ್ತೆ. ಇವರ ಮೂಡ್ ಇಮ್ಮಿಡಿಯೇಟಾಗಿ ಚೇಂಜ್ ಮಾಡ್ತಿದ್ರಿ ನೀವು, ಅದನ್ನು ಈ ಪರ್ಸನ್ ತುಂಬ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಮೆಂಟಲ್ ಹೀಲರ್ ಆಗಿದ್ರಿ ಅಂತ ಕಾಣಿಸುತ್ತೆ ಈ ಒಂದು ಪರ್ಸನ್ಗೆ ನೀವು, ಅದನ್ನು ಈ ಪರ್ಸನ್ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಸೊ ಎಸ್, ಲೂಸಿಂಗ್ ಭಯ ಇದೆ, ಕಳ್ಕೊಳ್ಳೋ ಭಯ. ಆ ಭಯನೇ ಇನ್ನೂ ಹೋಗಬೇಕು, ಅದರಿಂದ ಅವ್ರು ಹೊರಗೆ ಬರಬೇಕು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಸೊ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಇನ್ನೂ ಬೆಟರ್ ಕ್ಲಾರಿಟಿ ಬೇಕು ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ. ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್, ಯಾರು ಟ್ಯಾರೋ ಕೋರ್ಸಸ್ನ ಕಲಿಬೇಕು ಅಂದ್ಕೊಳ್ತಾ ಇದ್ದೀರಾ, ಟ್ಯಾರೋನಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋರು ಡೋಂಟ್ ಮಿಸ್ ದ ಅಪೋರ್ಚುನಿಟಿ. ಲಿಮಿಟೆಡ್ ಸೀಟ್ಸ್ ಇದೆ, ಸಂಡೇ ಸ್ಟಾರ್ಟ್ ಆಗುತ್ತೆ ವರ್ಕ್ಶಾಪ್. ಸೊ ಜಾಯಿನ್ ಆಗಿ ಬೇಗ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್.